ಓಂ ಸಾಯಿರಾಮ್. ಸ್ನೇಹಿತರೆ, ಸಾಯಿ ಮಹಿಮೆ ವ್ಲಾಗ್ಸ್ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮುಂದೆ ನಾನು ಬರೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ. ಸ್ನೇಹಿತರೆ, ಯಾವ ಮನುಷ್ಯ ಮೊದಲು ತನ್ನ ಪಾಪವನ್ನು ಕಳೆದುಕೊಳ್ಳಬೇಕು. ಅವನು ತನ್ನ ಪಾಪ ಕಳೆದುಕೊಂಡರೆ ಸುಖಗಳು ತಾನಾಗಿಯೇ, ಸುಖ ಶಾಂತಿ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಮೊದಲು ತನ್ನಲ್ಲಿರುವ ಪಾಪ ಕಳೆದು ಭಕ್ತಿ ಭಾವ ಬೆಳೆಸ್ಕೋಬೇಕು. ಆಗ ಅವನಲ್ಲಿ ಒಂದು ನೆಮ್ಮದಿ ಸಿಗುತ್ತೆ. ಅಂದರೆ ಎಲ್ಲ ಪಾಪ ಮಾಡಿರ್ತಾರೆ ಅಂತಲ್ಲ, ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ. ಕೆಲವರಿಗೆ ಹಿಂದಿನ ಜನ್ಮದ ಪಾಪಗಳು ಈ ಜನ್ಮದಲ್ಲಿ ಅಂಟ್ಕೊಂಡಿರುತ್ತೆ. ಅದನ್ನು ಕಳೆಯಲು ನಾವು ಮೊದಲು ಪ್ರಯತ್ನ ಪಡಬೇಕು. ನಾವು ಯಾವಾಗಲೂ ಸಾಯಿ ಸಾಯಿ ಅಂತ ಸಾಯಿನಾಥನ ಸ್ಮರಣೆನ ನಾವು ಮಾಡ್ತಾ ಇರಬೇಕು. ಈ ರೀತಿ ಸ್ಮರಣೆ ಮಾಡೋದ್ರಿಂದ ಬಾಬಾ ಸರ್ವದಾ ನಮ್ಮನ್ನ ಕಾಪಾಡ್ತಾರೆ. ಯಾವ ಕಷ್ಟದಲ್ಲಿದ್ದರೂ ಕಾಪಾಡ್ತಾರೆ. ಮತ್ತು ಅಮಿತಾನಂದವಾದ ಶಾಶ್ವತ ತೃಪ್ತಿಯನ್ನು ಬಾಬಾ ನಮಗೆ ನೀಡ್ತಾರೆ. ನಾವು ಮನಸ್ಸುಪೂರ್ವಕವಾಗಿ ತನು ಮನ ಧನ ಅರ್ಪಿಸಿದರೆ ಮತ್ತು ಅಚಲ ನಂಬಿಕೆಯಿಂದ ಪೂಜಿಸಿದರೆ ಬಾಬಾ ಅವರು ನಮ್ಮನ್ನ ಎಷ್ಟೇ ಕಷ್ಟದಲ್ಲಿದ್ದರೂ ಕಾಪಾಡ್ತಾರೆ. ಬಾಬಾ ಅವ್ರನ್ನ ನಾವು ಸದಾ ಆರಾಧಿಸೋದ್ರಿಂದ ಮೃತ್ಯುವಿನ ದವಡೆಯಿಂದ ಕೂಡ ಪಾರು ಮಾಡ್ತಾರಂತೆ. ನೋಡಿ, ಬಾಬಾ ಸಾಯಿನಾಥರನ್ನ ಭಕ್ತರಿಗೆ ಎಷ್ಟು ಥರ ದೇವರು ಅವಕಾಶ ಕೊಟ್ಟಿದ್ದಾನೆ ಅಂದರೆ, ನಿಜವಾಗ್ಲೂ ಬಾಬನ ಭಕ್ತರಾಗಬೇಕು ಅಂದರೆ ಪೂರ್ವಜನ್ಮದ ಪುಣ್ಯ ಫಲ ಇದ್ದರೆ ಮಾತ್ರ ಅವ್ರು ಭಕ್ತರಾಗಕ್ಕೆ ಸಾಧ್ಯ. ಎಲ್ಲರೂ ಕೂಡ ಬಾಬನ ಭಕ್ತರಾಗಲ್ಲ. ಆ ಭಕ್ತರಾದ ಮೇಲೂ ಈ ನಿಯಮಗಳನ್ನೆಲ್ಲ ನಾನು ಹೇಳಿರೋ ನಿಯಮಗಳನ್ನೆಲ್ಲ ಪಾಲಿಸ್ಕೋಬೇಕು. ಮತ್ತು ಸಾವು ಬದುಕಿನ ನಡುವೆ ಓಡಾಡ್ತಿರೋರನ್ನ ಕೂಡ ಪವಾಡದಲ್ಲಿ ನಮ್ಮ ಸಾಯಿನಾಥರು ಕಾಪಾಡ್ತಾರೆ. ಮತ್ತು ನಮ್ಮ ಮನಸ್ಸನ್ನು ಪ್ರಾಪಂಚಿಕ ಸುಖಗಳ ಕಡೆಗೆ ಹೋಗದೆ ಯಾವಾಗಲೂ ಸಾಯಿ ಸಾಯಿ ಅಂತ ಜಪ ಮಾಡೋಂಗೆ ಅವರೇ ಮಾಡ್ತಾರೆ. ಯಾಕೆ ಅವ್ರ ಭಕ್ತರನ್ನ ನೋಡ್ತಾ ಇರ್ತಾರೆ. ಇವರು ಯಾವ ರೀತಿ ನನ್ನ ಪೂಜಿಸ್ತಾನೆ, ಇವನಲ್ಲಿ ಯಾವ ರೀತಿ ಭಕ್ತಿ ಇದೆ, ತಾಳ್ಮೆ ಇದೆ ಅಂತ ನೋಡ್ತಾ ಇರ್ತಾರೆ. ನಮ್ಮ ಈ ಭಕ್ತಿ, ನಮ್ಮ ಪೂಜೆ ಪುನಸ್ಕಾರ, ನಮ್ಮ ನಡವಳಿಕೆನೆಲ್ಲ ನೋಡಿದ್ಮೇಲೆ ಅವರೇ ನಮಗೆ ಅವರಲ್ಲಿರೋ ಶಕ್ತಿನೆಲ್ಲ ಕೊಡ್ತಾ ಇರ್ತಾರೆ. ಮತ್ತು ಸಾಯಿ ಕಥೆ ಕೇಳೋದ್ರಿಂದ ಎಲ್ಲ ಥರದ ರೋಗಗಳು ಕೂಡ ಗುಣ ಆಗುತ್ತೆ. ನಮ್ಮಲ್ಲಿರುವ ಪಾಪಗಳು ತಮೋ ಗುಣಗಳು ಎಲ್ಲ ಹೋಗುತ್ತೆ. ಮನಸ್ಸು ಯಾವಾಗಲೂ ನೆಮ್ಮದಿಯಾಗಿರುತ್ತೆ. ನಾವು ಮನಸ್ಪೂರ್ವಕವಾಗಿ ಮತ್ತು ಸಂಪೂರ್ಣ ನಂಬಿಕೆಯಿಂದ ನಾವು ಪೂಜಿಸಬೇಕು. ಅಂದರೆ ಏನೇ ಕಷ್ಟ ಬರಲಿ ನಮಗೆ ಸಾಯಿನಾಥರು ಇದ್ದಾರೆ ಅಂತ ನಾವು ಅಂದ್ಕೋಬೇಕು. ಜೀವನದಲ್ಲಿ ಯಾವ ಕಷ್ಟ ಬಂದರೂ ಏನೂ ಕೆಟ್ಟದಾಗಲ್ಲ ಅನ್ನೋ ಮನೋಭಾವನೆ ಇರಬೇಕು. ಅಷ್ಟರ ಮಟ್ಟಿಗೆ ನಮಗೆ ನಂಬಿಕೆ ಬರಬೇಕು. ಆವಾಗ ಅಂಥವರು ಬಾಬಾ ಅವರಲ್ಲೇ ಐಕ್ಯರಾಗ್ತಾರಂತೆ. ನೋಡಿ, ಸ್ವಾಮಿ ಎಂಥ ಅವಕಾಶ ಕೊಟ್ಟಿದ್ದಾರೆ ಅಲ್ವಾ. ನಾವು ಮೊದಲು ಇದನ್ನು ಉಪಯೋಗಿಸ್ಕೊಳ್ಳೋಣ. ಬಾಬಾರವರು ಮೂಗನನ್ನು ಕೂಡ ಮಾತನಾಡೋಂಥ ಹಾಗೆ ಮಾಡ್ತಾರಂತೆ. ಮತ್ತು ಕುಂಟ ಪರ್ವತವನ್ನು ಬೇಕಾದರೂ ದಾಟಬಹುದಂತೆ. ಅಂಥ ಶಕ್ತಿ ಕೊಡ್ತಾರೆ ನಮ್ಮ ಸಾಯಿನಾಥರು. ಆದ್ದರಿಂದ ನಾವು ಯಾವಾಗಲೂ ಅವ್ರ ನಾಮಸ್ಮರಣೆಯನ್ನು ಮಾಡಿಕೊಳ್ಳೋಣ. ಮತ್ತು ನಮ್ಮ ಸಂತರ ಕತೆ ಕೇಳೋದ್ರಿಂದ ಆ ಕತೆ ನಮ್ಮ ಹೃದಯದ ಒಳಹೊಕ್ಕಿ ನಾನು ನನ್ನದು ಎಂಬ ಭಾವನೆನ ಹೊರದೂಡುತ್ತಂತೆ. ಮತ್ತು ಜ್ಞಾನ ಉಕ್ಕುತ್ತದೆ. ಆದ್ದರಿಂದ ಕಲಿಯುಗದಲ್ಲಿ ಜ್ಞಾನ ಮಾರ್ಗದ ಸಾಧನೆ ಎಂದರೆ ಪರಮಾತ್ಮನ ನಾಮವನ್ನು ಮತ್ತು ಮಹಿಮೆಯನ್ನು ಭಕ್ತಿ ಶ್ರದ್ಧೆಯಿಂದ ಆಸಕ್ತಿಯಿಂದ ಆಡಿದರೆ ನಮ್ಮ ಪಾಪಗಳೆಲ್ಲ ಕೂಡ ನಾಶ ಆಗುತ್ತದೆ. ಮತ್ತು ಭಕ್ತಿ ಇಲ್ಲ ಅಂದವರು ಕೂಡ ಸಾಯಿನಾಥರು ಭಕ್ತಿನ ಕೊಡ್ತಾರಂತೆ. ಕೆಲವರಿಗೆ ಭಕ್ತಿನೇ ಇರಲ್ಲ. ಅಂಥವ್ರಿಗೆ ಎಲ್ಲ ಥರದ ಭಕ್ತಿನೂ ಕೊಡ್ತಾರೆ ಸಾಯಿನಾಥರು. ಯಾವಾಗಲೂ ಬಾಬನ ಸೇವೆಯೇ ನಾವು ಮಾಡ್ತಾ ಇರೋಣ. ದುಷ್ಟರು ಮತ್ತು ಅಧರ್ಮಿಗಳಿಂದ ದೂರ ಇದ್ಕೊಂಡು ಸರ್ವರಲ್ಲೂ ಸೌಜನ್ಯ ಮತ್ತು ಸವಿನಯದಿಂದ ಇರೋಣ. ಇವೆಲ್ಲ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಪಾಪಗಳನ್ನೆಲ್ಲ ಕಳ್ಕೊಬೋದು. ಭಕ್ತಿ ಬರುತ್ತೆ, ಭಕ್ತಿಯ ರಹಸ್ಯ ತಿಳ್ಕೊಬೋದು. ಇದೆಲ್ಲ ನಾವು ಇನ್ನೂ ಎಷ್ಟೊಂದು ನಿಯಮಗಳಿರುತ್ತೆ. ಇದಿಷ್ಟಂತೂ ಕಂಪಲ್ಸರಿ ನೀವು ಪಾಲಿಸ್ಕೊಂಡು ಬಂದ್ಬಿಟ್ರೆ ನಿಜವಾಗ್ಲೂ ನಮ್ಮ ಪಾಪಗಳೆಲ್ಲ ಕಳೆದು ಹೋಗುತ್ತೆ. ಬ್ರಹ್ಮಹತ್ಯ ದೋಷ ಕೂಡ ನಾಶ ಆಗುತ್ತಂತೆ. ನೋಡಿ, ಸಾಯಿನಾಥರನ್ನ ನಾವು ಬೆಳಗ್ಗೆ ಎದ್ದು ಪೂಜೆ ಮಾಡ್ತಾಯಿದ್ರೆ ನಮಗೆ ನಾವು ಮಾಡಿರೋ ಪಾಪದ ಜೊತೆಗೆ ಬ್ರಹ್ಮಹತ್ಯ ದೋಷ ಕೂಡ
ಪರಿಹಾರ ಆಗುತ್ತೆ. ಅದು ಬೆಳಗಿನ ಜಾವದಲ್ಲಿ ನಮಗೆ ನಾವು ಮನೇಲೇ ನಮ್ಮ ಬಾಬನ ಪೂಜೆ ಮಾಡ್ಕೋಬೋದು. ಪೂಜೆ ಮಾಡಿಕೊಂಡು ಮನೇಲಿ ನಾಲ್ಕು ಆರತಿ ಮಾಡ್ಬೋದು. ಅದಕ್ಕೂ ಅವಕಾಶ ಇರುತ್ತೆ. ಆಗಲ್ಲ ಅನ್ನೋರು ಬೆಳಿಗ್ಗೆ ಕಾಕಡ ಆರತಿ ಕೂಡ ಮಾಡ್ಬೋದು. ಮಧ್ಯಾಹ್ನ ಕೂಡ ಅವಕಾಶ ಇರುತ್ತೆ, ಮಧ್ಯಾಹ್ನದ ಆರತಿ ಮಾಡ್ಬೋದು, ಸಂಜೆದು ಮಾಡ್ಬೋದು, ರಾತ್ರಿ ಶೇಜ್ ಆರತಿ ಮಾಡ್ಬೋದು. ಎಲ್ಲ ಥರ ಬಾಬನ ಆರಾಧಿಸ್ತೀನಿ ಅಂದರೆ ಎಷ್ಟು ಥರ ದಾರಿ ಇದೆ ಅಂದರೆ, ನಾವು ಅವರಿಗೆ ಸಂಪೂರ್ಣ ಶರಣಾಗತರಾದರೆ ನಮಗೆ ಸ್ವರ್ಗದ ಮೆಟ್ಟಿಲನ್ನು ಬೇರೆ ಹತ್ತಿಸ್ತಾರಂತೆ ಬಾಬಾ. ನೋಡಿ, ಸ್ವರ್ಗದ ಮೆಟ್ಟಲು ಅಂತಂದರೆ ಸಾಯಿನಾಥರು ಕಲ್ಪತರು ಕಾಮಧೇನುಗಿಂತ ಮಿಗಿಲಾದವರು. ಕಲ್ಪತರು ಕಾಮಧೇನು ಎರಡು ಕೇಳಿದ್ದಷ್ಟನ್ನೇ ಮಾತ್ರ ಕೊಡುತ್ತೆ. ಆದರೆ ಬಾಬಾ ಅದೆಲ್ಲಕ್ಕಿಂತ ಮಿಗಿಲಾದದ್ದು. ನಾವು ಕೇಳದೇ ಇದ್ದರೂ ನಮಗೇನು ಬೇಕು ಅಂತ ಅದನ್ನು ನಾವು ಕೇಳಿದ್ದಕ್ಕಿಂತ ಮಿಗಿಲಾದದ್ದನ್ನು ಸಾಯಿನಾಥರು ನಮಗೆ ಕೊಡ್ತಾರೆ. ನಾವೀಗ ನಾವು ಒಂದು 10 ರೂಪಾಯಿ ಕೇಳಿದ್ರೆ ಸಾಯಿನಾಥರು 100 ರೂಪಾಯಿ ಕೊಟ್ಟಿರ್ತಾರೆ. ಆ ಥರ ಅವ್ರಿಗೆ ಅಷ್ಟು ಶರಣಾಗತರಾಗ್ಬಿಟ್ರೆ ನಮ್ಮ ಜೀವನದಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಾರೆ. ನೋಡಿ, ಸ್ವರ್ಗಕ್ಕೆ ಮೆಟ್ಟಲು ಬಾಬಾ ದಾರಿ ತೋರಿಸ್ತಾರೆ ಅಂದರೆ ಇಂಥ ಸುವರ್ಣಾವಕಾಶ, ಇಂಥ ಅನುಕೂಲ, ಇಂಥ ವೈಭೋಗ ಎಲ್ಲಿ ಸಿಗುತ್ತೆ ಅಲ್ವಾ. ಆದ್ದರಿಂದ ನಾವು ಸಾಯಿನಾಥರ ಭಕ್ತರು ಅವನ ನಾಮಸ್ಮರಣೆ ಮಾಡೋಣ, ಅವನ ಕಥೆ ಕೇಳೋಣ ಮತ್ತು ಯಾವಾಗಲೂ ಶಾಂತವಾಗಿರೋಣ. ಇದಿಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಸುಖಮಯವಾದ ಜೀವನನ ನಾವು ಖಂಡಿತವಾಗ್ಲೂ ನಾವು ಸಾಧಿಸ್ಬೋದು. ಇದೆಲ್ಲ ನಮ್ಮ ಸ್ವಂತ ಅನುಭವ ಆಗಿದೆ ಭಕ್ತರೇ. ನೀವು ಕೂಡ ಇದನ್ನು ಪಾಲನೆ ಮಾಡ್ಕೊಳ್ಳಿ. ಎಲ್ಲ ಥರಕ್ಕೂ ಸಾಯಿನಾಥರು ನಮಗೆ ಪರಿಹಾರ ಕೊಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಂ ಸಾಯಿರಾಮ್.